ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮಕ್ಕಳೇ. NMMSಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಅಂದರೆ ಮ್ಯಾಥಮೆಟಿಕ್ಸ್ಗೆ 20 ಮಾರ್ಕ್ಸ್ ಅವೈಲೇಬಲ್ ಇರುತ್ತೆ ಅಲ್ಲಿ. ಸೊ ಆ 20 ಅಂಕಗಳಲ್ಲಿ ಹೆಚ್ಚಿನ ಅಂಕಗಳನ್ನು ನೀವು ಪಡಿಬೇಕು. ನೆಕ್ಸ್ಟು ನೇರವಾಗಿ ಪ್ರಶ್ನೆಗೆ ಹೋಗಿಬಿಡೋಣ. 71ನೇ ಪ್ರಶ್ನೆ ನೋಡಿ ಮಕ್ಕಳಲ್ಲಿ. n ಬಾಹುಗಳುಳ್ಳ ನಿಯಮಿತ ಬಹುಭುಜಾಕೃತಿಯ ಹೊಂದಿರುವ ಸಮಮಿತಿ ರೇಖೆಗಳ ಸಂಖ್ಯೆ ಕೇಳಿದರೆ. ಸೊ ಸಮಮಿತಿ ಅಂದ ತಕ್ಷಣ ನಿಮಗೆ ಫಸ್ಟ್ ಏನು ನೆನಪಿಗೆ ಆಗಬೇಕು ಅಂತಂದ್ರೆ ವರ್ಗ ತಗೊಳ್ಳಿ. ವರ್ಗ ಅಂದರೆ ಚೌಕ ಅಂತ ಕರಿತೀವಿ. ಚೌಕದಲ್ಲಿ ಎಷ್ಟಿರ್ತಾವೆ? 4 ಇರ್ತಾವೆ. ನೆಕ್ಸ್ಟು ಆಯತವನ್ನು ತೆಗೆದುಕೊಂಡಾಗ ಆಯತ ಯಾವುದಪ್ಪಿ? ಆಯತ. ಆಯತದಲ್ಲಿ ಎಷ್ಟಿರ್ತಾವೆ? 2 ಇರ್ತಾವೆ. ಹೌದಾ? ವರ್ಗದಲ್ಲಿ 4 ಸಮಮಿತಿ ರೇಖೆಗಳನ್ನು ನೋಡ್ತೀವಿ, ಆಯತದಲ್ಲಿ 2 ನೋಡ್ತೀವಿ. ಅದೇ ರೀತಿಯಾಗಿ n ಬಾಹುಗಳು ಅಂತ ಬಂದಾಗ ಏನು ಮಾಡ್ತೀವಿ ಅಂದ್ರೆ n ನಂಬರ್ ಆಫ್ ಲೈನ್ಸ್ ಆಫ್ ಸಿಮೆಟ್ರಿ ಇಸ್ ದೇರ್ ಅಂತ ಹೇಳ್ತೀವಿ. ಸೊ ತ್ರಿಭುಜವನ್ನು ತೆಗೆದುಕೊಂಡಾಗ 3 ಮತ್ತು 1 ನೋಡ್ತೀವಿ. ಈ 3 ಯಾವ ತ್ರಿಭುಜದಲ್ಲಿ ಅಂತ ಕೇಳಿದರೆ ಸಮಬಾಹು ತ್ರಿಭುಜ ಅಂತ ಕರಿತೀವಿ, ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಆ ಒಂದು ಸಮಬಾಹು ತ್ರಿಭುಜದಲ್ಲಿ 3 ಸಮಮಿತಿ ರೇಖೆಗಳನ್ನು ಕಾಣ್ತೀವಿ. ನೆಕ್ಸ್ಟ್ ಈ 1 ಯಾವ ತ್ರಿಭುಜದಲ್ಲಿಪ್ಪ ಅಂತಂದ್ರೆ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಆ ತ್ರಿಭುಜದಲ್ಲಿ ಏನಾಗುತ್ತಾ 1 ಸಮಮಿತಿ ರೇಖೆಯನ್ನು ಕಾಣ್ತೀವಿ. ಅಸಮಬಾಹು ತ್ರಿಭುಜದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಮಿತಿ ರೇಖೆಗಳನ್ನು ನಾವು ನೋಡಾಗಿಲ್ಲ. ನೆಕ್ಸ್ಟ್ 72ನೇ ಪ್ರಶ್ನೆಗೆ ಹೋಗೋಣ. ವೆರಿ ಸಿಂಪಲ್ ಇದಾವೆ. ಈಸಿ ಟ್ರಿಕ್ ಮುಖಾಂತರ ನಿಮ್ಮ ಸಾಲ್ವ್ ಮಾಡ್ಬೋದು. a ಘಾತ p ಡಿವೈಡೆಡ್ ಬೈ a ಘಾತ m ಘಾತ n ಇದೆ. ಅಂದರೆ ಇದು ಘಾತಾಂಕದ ಒಂದು ನಿಯಮ. ಯಾವುದಿದೆ ಹೇಳಿ ನೋಡೋಣ. a ಘಾತ p ಘಾತ n ಈಸ್ ಈಕ್ವಲ್ ಟು a ಘಾತ p n ಆಗುತ್ತೆ. ಸೊ ಹೆಂಗೆ ಬರೀಬೋದಪ್ಪ ಆಯ್ತು ನಾ a ಘಾತ p ಘಾತ n ಅನ್ನು a ಘಾತ p n ಡಿವೈಡೆಡ್ ಬೈ a ಘಾತ m n ಅಂತ ಬರಿಬೋದು. ಇಂಟು ನೆಕ್ಸ್ಟ್ a ಘಾತ m p a ಘಾತ m p ಡಿವೈಡೆಡ್ ಬೈ a ಘಾತ n p a ಘಾತ n p ನೆಕ್ಸ್ಟು ಇಂಟು a ಘಾತ n m ಇದೆ, a ಘಾತ n m ಡಿವೈಡೆಡ್ ಬೈ a ಘಾತ p m a ನ ಘಾತ p m. ನೋಡಿರಿ, a ಘಾತ p n a ಘಾತ n p a ಘಾತ m n a ಘಾತ n m a ಘಾತ m p a ಘಾತ p m ಎಲ್ಲ ಕ್ಯಾನ್ಸಲ್ ಆಗಿ ಕೊನೆಗೆ ಏನು ಉಳಿತೈತಪ್ಪ? 1 ಉಳಿತೈತಲ್ಲ, ಅದೇನು ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ತೀವಿ ಮಕ್ಕಳೇ. ನೆಕ್ಸ್ಟು ಅದೇ ರೀತಿ 3ನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಭಿನ್ನರಾಶಿ ಕೊಟ್ಟಿದ್ದಾನೆ ನೋಡಿರಿ, ವ್ಯವಕಲನ 1/2 - 2/7. ಇಲ್ಲಿ ಆಪ್ಷನ್ಸ್ ಮುಖಾಂತರ ನೀವು ಈಸಿಯಾಗಿ ಆನ್ಸರನ್ನು ಕಂಡುಹಿಡಿಬೋದು. ನೋಡಿರಿ, ಇಲ್ಲಿ ಗುಣಾಕಾರ ಇದ್ದಿದ್ದು ಏನಾಗುತ್ತೆ, ಭಾಗಾಕಾರ ಇದ್ದಿದ್ದು ಏನಾಗುತ್ತೆ? ಗುಣಾಕಾರ. ಸೊ 4 ಕಡೆ ಇದೆ. ಚಿಹ್ನೆ ಬದಲಾವಣೆ ಆದಾಗ ಏನಾಗುತ್ತೆ? ಅಂಶದಲ್ಲಿರ್ತಕ್ಕಂಥ ಸಂಖ್ಯೆ ಛೇದಕ್ಕೆ ಬರುತ್ತೆ, ಛೇದದಲ್ಲಿರ್ತಕ್ಕಂಥ ಸಂಖ್ಯೆ ಅಂಶಕ್ಕೆ ಬರಬೇಕು. 6/7 ಇದ್ದಿದ್ದು 7/6 ಆಗಬೇಕು. 7/6 ಇಲ್ಲಿ ಇಲ್ಲ, ಇಲ್ಲಿ ಇಲ್ಲ. ಸೊ 7/6 ಇಲ್ಲಿದೆ. ಎಸ್, 7/6 ಇಲ್ಲಿ ಏನಾಗುತ್ತೆ? ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ 74ನೇ ಪ್ರಶ್ನೆ. ಯಾವುದು ಮಕ್ಕಳೇ? 74ನೇ ಪ್ರಶ್ನೆ. -a ಪ್ಲಸ್ 2b ಮೈನಸ್ 3b ಪ್ಲಸ್ 7 10a ಮೈನಸ್ 7b ಮೈನಸ್ 8b ಮೈನಸ್ 11 ಅಂತ ಹೇಳಿದ್ದಾರೆ. ಇದರಿಂದ ಕಳಿಬೇಕು. ಸೊ ಫಸ್ಟು ಎದಷ್ಟೇ ಕಳೆದುಬಿಡೋಣ. 10a ಕಳಿಬೇಕು. ಯಾವುದರಲ್ಲಿ ಕಳಿಬೇಕು? -7ಲ್ಲಿ ಮೈನಸ್ a. ಸೊ ಇಲ್ಲಿ ನೋಡಿರಿ, 10a 10a ಬರೀರಿ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ a. 10a ನೆಕ್ಸ್ಟು ಇದು ಒಂದು a ಎಷ್ಟಾಯಿತು? 11a. 11a ಆಪ್ಷನ್ ಎಲ್ಲಿದೆ ನೋಡಿ, 11a ಇಲ್ಲೊಂದಿದೆ, ಇಲ್ಲೊಂದಿದೆ. ನಮಗೆ ಪ್ಲಸ್ 11 ಬರಬೇಕು. ಸೊ ಪ್ಲಸ್ 11 ಇದು ಏನಂತೀವಿ? ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 75ನೇ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. 100 ಮೀಟರ್ ಬದಿಯುಳ್ಳ ಚೌಕಾಕಾರದ ಉದ್ಯಾನದ ಒಳಗೆ ಅದರ ಸುತ್ತಲೂ 5 ಮೀಟರ್ ಅಗಲದ ಒಂದು ಪಥವಿದೆ. ಪ್ರತಿ 10 ಮೀಟರ್ ಸ್ಕ್ವೇರ್ಗೆ 750 ರೂಪಾಯಿ ತಂದ್ರೆ ಪಥಕ್ಕೆ ಸಿಮೆಂಟ್ ಹಾಕಲು ತಗಲುವ ಖರ್ಚು. ಸೊ ಏನು ಕೊಟ್ಟಿದ್ದಾನೆ? 10 ಮೀಟರ್ ಸ್ಕ್ವೇರ್ಗೆ ಎಷ್ಟಪ್ಪ? 750. ಹಂಗಂದರೆ 1 ಮೀಟರ್ ಸ್ಕ್ವೇರ್ಗೆ ಎಷ್ಟಾಗುತ್ತೆ? 750 ಡಿವೈಡೆಡ್ ಬೈ 10 ಮಾಡಿರಿ. 0 0 ಎಷ್ಟು ಉಳಿತು? 1 ಮೀಟರ್ ಸ್ಕ್ವೇರ್ಗೆ ಎಷ್ಟು ರೂಪಾಯಿ? 25 ರೂಪಾಯಿ ಅಂತ ಹೇಳಿ. ಇಲ್ಲಿ ನೋಡಿ ಮಕ್ಕಳು, ಇದು ಇನ್ನರ್ ಸ್ಕ್ವೇರ್ ಅಂತ ಕರಿತೀವಿ, ಒಳ ಚೌಕ ಇದು. ನೆಕ್ಸ್ಟ್ ಇದು ಹೊರ ಚೌಕ. ಇದನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 100 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದು 5 ಸೆಂಟಿಮೀಟರ್ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಸೆಂಟಿಮೀಟ್ರಲ್ಲಿದೆ, ಇದನ್ನು ಏನು ಮಾಡೋಣ? ಮೀಟರ್ ಕೊಟ್ಟಿದ್ದಾರೆ, ಮೀಟರ್ ಬರ್ಕೊಳ್ಳೋಣ. ಇದೇನಾಗುತ್ತೆ? 5 ಮೀಟರ್ ಅಂತ ಹೇಳ್ತೀವಿ. ಹೌದಾ? ಇಲ್ಲಿ ಸೆಂಟಿಮೀಟರ್ ಅಲ್ಲ, ಮೀಟರ್. ಸೊ ಈ ಪಥ ಏನು ಕಾಣ್ತಾ ಇದೆ ಅಲ್ಲ ನಿಮಗೆ, ಈ ದಾರಿ ಇದೆಯಲ್ಲ, ಈ ದಾರಿಗೆ ಏನು ಹಾಕಬೇಕಾಗಿದೆ? ಸಿಮೆಂಟನ್ನು ಹಾಕಬೇಕಾಗಿದೆ. ನಾವೀಗ ಸಿಮೆಂಟನ್ನು ಹಾಕಬೇಕಾದ್ರೆ ಏನು ಮಾಡಬೇಕು? ಈ ದಾರಿಯ ವಿಸ್ತೀರ್ಣ ಬೇಕಾ?
ಈ ಪಥದ ವಿಸ್ತೀರ್ಣ ಬೇಕಂದ್ರೆ ಏನು ಮಾಡಬೇಕು, ಇಲ್ಲೊಂದು ದೊಡ್ಡ ಚೌಕ ಕಾಣುತ್ತೆ ನೋಡಿರಿ ನಿಮಗೆ, ಎ ಬಿ ಸಿ ಡಿ ಅಂತಕ್ಕಂಥದ್ದು ಒಂದು ಚೌಕ ಅಂದ್ಕೊಳ್ಳಿ, ಎ ಬಿ ಸಿ ಡಿ ಅಂತಕ್ಕಂಥದ್ದು ಒಂದು ಚೌಕ. ನೆಕ್ಸ್ಟ್ ಒಳಗಡೆ ಒಂದು ಚೌಕ ಇದೆ ನೋಡಿ ಮಕ್ಕಳೇ, ಪಿ ಕ್ಯೂ ಆರ್ ಎಸ್ ಅಂತಕ್ಕಂಥದ್ದು ಒಂದು ಚೌಕ, ಹೌದಾ, ಪಿ ಕ್ಯೂ ಆರ್ ಎಸ್. ಇಲ್ಲಿ ಎ ಬಿ ಸಿ ಡಿ ಚೌಕದಲ್ಲಿ ಪಿ ಕ್ಯೂ ಆರ್ ಎಸ್ ಅನ್ನು ಮೈನಸ್ ಮಾಡಿದರೆ ನಮಗೇನು ಸಿಗ್ತೈತೆ, ಆ ಪಥದ ವಿಸ್ತೀರ್ಣ ಸಿಗ್ತೈತೆ. ಸೊ ಇಲ್ಲಿ ನೋಡಿರಿ, ಫಸ್ಟ್ ಯಾವ್ದು ಕಂಡುಹಿಡಿಯೋಣ ನಾವು, ಪಿ ಕ್ಯೂ ಆರ್ ಎಸ್ ಗೊತ್ತಿಲ್ಲ ನಮಗೆ. ಪಿ ಕ್ಯೂ ಆರ್ ಎಸ್ ಬೇಕಂದ್ರೆ ಏನು ಮಾಡಬೇಕು, ಈ ಒಳ ಚೌಕದ ವಿಸ್ತೀರ್ಣ ಬೇಕಾದರೆ ಏನು ಮಾಡಬೇಕು, ಟೋಟಲ್ ಹೊರಗಡೆ ಎಷ್ಟಿದೆಯಪ್ಪ, 100 ಇದೆ ಮೀಟರ್ ಸ್ಕ್ವೇರ್, ಹೌದಾ, ಮೈನಸ್ ಈಗ ಈ ಒಳ ಚೌಕದ ಬೇಕಂದ್ರೆ ಈ ದಾರಿಯನ್ನು ಮೈನಸ್ ಮಾಡಿರಿ, ಇಲ್ಲೇ 5 ಇದೆ, ಇಲ್ಲೇ 5 ಇದೆ, ಟೋಟಲ್ ಎಷ್ಟು 10, 10 ಮೈನಸ್ ಮಾಡಿರಿ ಎಷ್ಟು ಉಳೀತು, 90 ಉಳೀತು, 90 ಮೀಟರ್ ಉಳೀತು, ಹೌದಾ. ಈ ಒಳ ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಗುತ್ತಾ, 90 × 90 ಆಗುತ್ತಾ. ಸೊ 9 81, 0 0 ಮೀಟರ್ ಸ್ಕ್ವೇರ್ ಅಂತ ಕರಿತೀವಿ. ಇದೇನಾಯಿತು, ಪಿ ಕ್ಯೂ ಆರ್ ಎಸ್ ಆಯಿತು. ಇವಾಗ ಏನು ಮಾಡಬೇಕು, ಈ 100 ಸೆಂಟಿಮೀಟರ್ ಇದೆ, ಸೊ ಮೀಟರ್ ಇದೆ, ಸರ್ ಮೀಟರ್, 100 ಮೀಟರ್ ಅಂದರೆ ಸೆಂಟಿಮೀಟರ್ ಒಳಗೆ ಎಷ್ಟಾಯಿತು, 10,000 ಆಗುತ್ತಾ, 10,000 ಮೈನಸ್ ಈ ಒಳಗಡೆ ಇರ್ತಕ್ಕಂಥ ಚೌಕದ ಎಷ್ಟು ಬಂದಿದೆ, 8,100 ಇವು ಮೈನಸ್ ಮಾಡಿರಿ, ಏನು ಬರುತ್ತೆ, 1,900 ಬರುತ್ತೆ, ಹೌದಾ. ಈ 1,900ಕ್ಕೆ ಏನು ಮಾಡಬೇಕು, ಏನು ಮಾಡಬೇಕು, 25 ಗುಣಿಸ್ಬೇಕು. ಸೊ ಆವಾಗ ನಿಮಗೇನು ಆನ್ಸರ್ ಸಿಗುತ್ತೆ, 47,500 ಬರುತ್ತೆ. ಅದೇ ರಿಕ್ವೈರ್ಡ್ ಆನ್ಸರ್ ಅಂತ ಕರಿತೀವಿ. ಸೊ ಇಲ್ಲಿದೆ ನೋಡಿ, 47,500 ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 76ನೇ ಪ್ರಶ್ನೆಗೆ ಹೋಗೋಣ. 8 ಬಾಹುಗಳುಳ್ಳ ನಿಯಮಿತ ಬಹುಭುಜಾಕೃತಿಯ ಪ್ರತಿ ಹೊರಕೋನ, ಅಬ್ಸರ್ವ್ ಮಾಡಿ ಮಕ್ಕಳಲ್ಲಿ, ಪ್ರತಿ ಹೊರಕೋನ ಮತ್ತು ಒಳಕೋನ. ಸೊ ಹೊರಕೋನ ಸೂತ್ರ ಏನಿದೆ, ಹೊರಕೋನದ ಅಳತೆ ಕಂಡುಹಿಡಬೇಕಂದ್ರೆ 360 / n ಅಂತ ಕರಿತೀವಿ. ಸೊ 360 / n ಅಂದರೆ ನಂಬರ್ ಆಫ್ ಸೈಡ್ಸ್ ಎಷ್ಟು ಕೊಟ್ಟಿದ್ದಾನೆ, 8 ಕೊಟ್ಟಿದ್ದಾನೆ, 8. ಸೊ 8 1 8, 8 4 32. ನೆಕ್ಸ್ಟು 8 4 32. ನೆಕ್ಸ್ಟ್ 4 ಉಳಿತು, 8 5 ಎಷ್ಟಾಯಿತು, 40 ಆಯಿತು. ಇದು 45 ಡಿಗ್ರಿ. ಇದೇನು ಹೊರಕೋನ ಎಷ್ಟು ಬಂತು, 45. ಹೊರಕೋನ ಮೊದಲು ಕೇಳಿದರೆ ಫಸ್ಟ್ 45 ಇರಬೇಕು ನೋಡಿರಿ, ಇಲ್ಲಿದೆ ನೋಡಿರಿ, ಹೊರಕೋನ 45, ಇದು 135 ಅಂದರೆ 180 ಡಿಗ್ರಿ ಮೈನಸ್ 45 ಮಾಡಿರಿ, ಅವಾಗೇನು ಸಿಗುತ್ತೆ ನಿಮಗೆ, 135 ಡಿಗ್ರಿ ಸಿಗುತ್ತೆ. ನೆಕ್ಸ್ಟ್ 77ನೇ ಪ್ರಶ್ನೆಗೆ ಹೋಗೋಣ. ಕನಿಷ್ಠ ಭಾಜ್ಯ ಸಂಖ್ಯೆ ಅಂದರೆ 4, ಕನಿಷ್ಠ ಅವಿಭಾಜ್ಯ ಸಂಖ್ಯೆ ಅಂದರೆ 2. ಇವುಗಳ ವ್ಯತ್ಯಾಸ ಕೇಳಿದರೆ 2. ಸೊ ಇಲ್ಲಿ ಸಿಂಪಲ್ಲಾಗಿ ಆನ್ಸರನ್ನು ಹೇಳ್ಬೋದು. ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಸತ್ಯವಾಗಿರೋ ಒಂದು ಹೇಳಿಕೆ ಅಂತ ಕೇಳಿದರೆ, ವಜ್ರಾಕೃತಿ ಎಲ್ಲ 4 ಒಳಕೋನಗಳು ಸಮ ಇರೋಂಗಿಲ್ಲ, ಪತಂಗದ 4 ಬಾಹು ಸಮ ಇರೋಂಗಿಲ್ಲ, ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುತ್ತೆ ಅದು. ವಜ್ರಾಕೃತಿಯ 4 ಬಾಹುಗಳು ಸಮ, ಎಸ್ ಇಟ್ಸ್ ರೈಟ್. ಪತಂಗದ ಎಲ್ಲ 4 ಒಳಕೋನಗಳು ಸಮ ಇರೋಂಗಿಲ್ಲ. ಸೊ ಇಲ್ಲೇನು ಸಿ ಆನ್ಸರ್ ಅಂತ ಹೇಳ್ತೀವಿ. ಆಲ್ ದ 4 ಸೈಡ್ಸಸ್ ಆಫ್ ರಾಂಬಸ್ ಆರ್ ಈಕ್ವಲ್. ನೆಕ್ಸ್ಟ್ 79ನೇ ಪ್ರಶ್ನೆಗೆ ಹೋಗೋಣ ನೇರವಾಗಿ. ಎ ಬಿ ಸಿ ಒಂದು 3 ಅಂಕಿಯ ಸಂಖ್ಯೆ. 3 ಅಂಕಿ ಅಂದ್ರೆ ಫಸ್ಟ್ ಏನು ಬರುತ್ತೆ, 100ರ ಸ್ಥಾನ ಬರ್ತೈತಿ, 100 ಎ ಅಂತ ಹೇಳ್ತೀವಿ, ಪ್ಲಸ್ 100 ಆದಮೇಲೆ 10 ಬಿ, ಪ್ಲಸ್ ಇನ್ನೊಂದು ಯಾವುದಪ್ಪ, ಸಿ ಅಂದರೆ ಸಿ ಬಿಡಿ ಸ್ಥಾನ. ನೆಕ್ಸ್ಟು ಸಿ ಬಿ ಎ ಹೇಳಿದ್ದಾರೆ, ಇದು ಏನಾಯಿತು, ಎ ಬಿ ಸಿ ಆಯಿತು, ಎ ಬಿ ಸಿ. ಸಿ ಬಿ ಎ ಬೇಕು, ಸಿ ಬಿ ಎ ಅಂದರೆ ಏನಾಗುತ್ತೆ ಹೇಳ್ರಿ, 100 ಸಿ ಪ್ಲಸ್ 10 ಬಿ, ನೆಕ್ಸ್ಟು ಪ್ಲಸ್ ಎ ಆಗುತ್ತೆ. ಸೊ ಕಳಿಬೇಕಂತ, ಇದು ಮೈನಸ್ ಆಗುತ್ತಾ, 10 ಬಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 100 ಎ ಒಳಗೆ 1 ಎ ಹೋದ್ರೆ ನಮಗೇನು ಸಿಗ್ತೈತಿ, 99 ಎ ಬರುತ್ತಾ. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಹಾಕ್ರಿ. 100 ಸಿ ಒಳಗೆ 1 ಸಿ ಕಳೆದ್ರೆ ಏನು ಬರ್ತೈತೆ, ಮೈನಸ್, ದೊಡ್ಡ ಅಂಕಿ ಮೈನಸ್ ಆಗುತ್ತೆ. 99 ಏನಾಗುತ್ತೆ,
ಸಿ ಬರುತ್ತೆ. ನೆಕ್ಸ್ಟು ಏನು ಬಂತಪ್ಪ 99 ಕಾಮನ್ ಆಗುತ್ತೆ. ಇಲ್ಲಿ ಎರಡು ಕಡೆ ಏನಿದೆ ಹೇಳ್ರಿ 99 ಇದೆ. ಏನಾಗುತ್ತೆ ಇಲ್ಲಿ 99. ಇಲ್ಲಿ 99 ಏನಾಗುತ್ತೆ ಕಾಮನ್ ಆಗುತ್ತೆ. ಬ್ರಾಕೆಟ್ ಒಳಗಡೆ ಏನು ಉಳಿತು ಎ ಮೈನಸ್ ಸಿ. ಇಲ್ಲಿ ನೋಡಿರಿ ಎ ಮೈನಸ್ ಸಿ ಇವೆರಡಕ್ಕೂ ಕಾಮನ್ ಫ್ಯಾಕ್ಟರ್ ಯಾವುದು 99 ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ 99 ಆನ್ಸರ್ ಆಗುತ್ತೆ. ನೆಕ್ಸ್ಟ್ 80ನೇ ಪ್ರಶ್ನೆಗೆ ಹೋಗೋಣ. ಎ ಇಂಟು ಬ್ರಾಕೆಟ್ ಬಿ ಮೈನಸ್ ಸಿ, ಬಿ ಇಂಟು ಬ್ರಾಕೆಟ್ ಸಿ ಮೈನಸ್ ಎ, ಸಿ ಇಂಟು ಬ್ರಾಕೆಟ್ ಎ ಮೈನಸ್ ಸಿ ಇವುಗಳ ಮೊತ್ತ ಕೇಳಿದರೆ ಫಸ್ಟು ಗುಣಲಬ್ಧ ಮಾಡಿಬಿಡಿ. ಎ ಇಂಟು ಬಿ ಮೈನಸ್ ಸಿ ಅಂದರೆ ಏನಾಗುತ್ತಪ್ಪ ಎ ಬಿ ಮೈನಸ್ ಎ ಸಿ ಆಗುತ್ತಾ. ಗುಡ್. ನೆಕ್ಸ್ಟ್ ಪ್ಲಸ್ ಹಾಕ್ರಿ, ಮೊತ್ತ ಹೇಳಿದ್ದಾರೆ ಬಿ ಸಿ ಮೈನಸ್ ಸಿ ಎ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಸಿ ಎ ಮೈನಸ್ ಬಿ ಸಿ ಆಗುತ್ತೆ. ನೋಡ್ರಿ ಪ್ಲಸ್ ಎ ಬಿ ಇಲ್ಲ, ಎ ಬಿ ಮೈನಸ್ ಎ ಸಿ, ಬಿ ಸಿ ಮೈನಸ್ ಎ ಬಿ, ಇದು ಬಿ ಎ ಅಥವಾ ಎ ಬಿ. ಸೊ ಮೈನಸ್ ಎ ಬಿ ಮೈನಸ್ ಬಿ, ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಎ ಸಿ ಪ್ಲಸ್ ಎ ಸಿ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಏನು ಬಂತು 0. ಸೊ ಇಲ್ಲಿದೆ ನೋಡಿರಿ 0 ಏನಾಗುತ್ತಾ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 81ನೇ ಪ್ರಶ್ನೆ. ಭಾಳ ಸಿಂಪಲ್ ಇದೆ ನೋಡಿರಿ. ಇದು ರೂಟ್ ಕೊಟ್ಟಿದ್ದಾನೆ, ಸ್ಕ್ವೇರ್ ರೂಟ್ ಆಫ್ 84 ಪ್ಲಸ್ 248 ರೂಟ್ 64 ಅಂದರೆ ಏನಾಗುತ್ತೆ 8 ಆಗುತ್ತೆ, ಅಂದರೆ 8ರ ವರ್ಗ ಅದು. ಸೊ ಇಲ್ಲೊಂದು ರೂಟ್ ಇದೆ. ನೆಕ್ಸ್ಟ್ ರೂಟ್ 84 ಪ್ಲಸ್ ಇಲ್ಲೇನಿದೆ 248 ಪ್ಲಸ್ 8 ಸೇರಿದರೆ 256 ಇದೆ. ಸೊ ಇವನ್ನೆರಡು ಸೇರಿಸಿದರೆ ಇಲ್ಲಿ ಒಂದು ರೂಟ್ ಇದೆ. ಸೊ ರೂಟ್ ಆಫ್ 84 ಪ್ಲಸ್ 256 ವರ್ಗಮೂಲ ಅಂದರೆ ಎಷ್ಟಪ್ಪ 16. ಸೊ ಈಗ ಎರಡೂ ಕೂಡಿಸ್ರಿ, 86ಕ್ಕೆ 16 ಕೂಡಿಸಿದ್ರೆ ರೂಟ್ ಎಷ್ಟಾಯಿತು 100 ಆಯಿತು. ಅಂದರೆ ರೂಟ್ 100ರ ಬೆಲೆ ಎಷ್ಟಪ್ಪಿ 10, 10ರ ವರ್ಗ 100 ಅಲ್ವಾ. ಸೊ ಇಲ್ಲೇನಾಗುತ್ತೆ ಎ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 82ನೇ ಪ್ರಶ್ನೆ ಆಗೋಣ. ನೆಕ್ಸ್ಟ್ 82ನೇ ಪ್ರಶ್ನೆ ನೋಡಿರಿ. ಸರಾಸರಿ ಕೇಳಿದಾನ. ಫಸ್ಟ್ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಬರ್ಕೋರಿ. ಏನೇನು ಕೊಟ್ಟ ನೋಡ್ರಿ. 8 ಇದೆ, 8 ಪ್ಲಸ್ 12 ಪ್ಲಸ್ 20 ಪ್ಲಸ್ ಎಕ್ಸ್ ಪ್ಲಸ್ 10 ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ 13. ಸೊ ಎಷ್ಟಿದಾವಪ್ಪ ಇವು 5 ಇದಾವೆ, 5 ಬರೀರಿ. ಸೊ ಕೂಡಿಸ್ರಿ 20 1 10 30 42 50 ಆಯಿತು. ಎಷ್ಟಿದು 50 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 13. ಇದು ಭಾಗಾಕಾರ 5 ಇದೆ, ಈ ಕಡೆ ಬಂದರೆ ಗುಣಾಕಾರ 5. ಸೊ ಎಷ್ಟಾಯಿತು 65, 13 5. ಇದು 50 ಪ್ಲಸ್ ಎಕ್ಸ್. ಸೊ ಇವಾಗ ನಮ್ಗೆ ಎಕ್ಸ್ ಬೆಲೆ ಬೇಕು. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಈ ಕಡೆ 65 ಇದೆ ಪಿ ಮೈನಸ್ ಇದು ಪ್ಲಸ್ 50, ಈ ಕಡೆ ಬಂದರೆ ಮೈನಸ್ 50 ಆಯಿತು. 65ರಲ್ಲಿ 50 ಕಳೆಯಿರಿ ಏನು ಬಂತು 15 ಬಂತು. ಎಕ್ಸ್ ಬೆಲೆ 15 ಅಂದರೆ ಇಲ್ಲಿ ಏನಾಗುತ್ತೆ ಸಿ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 83ನೇ ಪ್ರಶ್ನೆ. ಒಂದು ಆಯತದ ಉದ್ದ ಕೊಟ್ಟಿದ್ದಾನೆ ಎಕ್ಸ್ ಪ್ಲಸ್ 1, ಅಗಲ ಕೊಟ್ಟಿದ್ದಾನೆ ಎಕ್ಸ್ ಮೈನಸ್ 1 24 ಸೆಂಟಿಮೀಟರ್ ಸುತ್ತಳತೆ. ಆಯತದ ಉದ್ದವನ್ನು ಕೇಳಿದ ಅಂದರೆ ಎಕ್ಸ್ ಬೇಕು ನಮಗೆ. ಫಸ್ಟು ಇಲ್ಲೇನು ಮಾಡಬೇಕು, ಆಯತದ ಸುತ್ತಳತೆ ಇಸ್ಕೊಟ್ಟು ಸೂತ್ರ ಏನೈತೆ, ಸುತ್ತಳತೆ 24 ಕೊಟ್ಟಿದ್ದಾನೆ. ಎರಡು ಬ್ರಾಕೆಟ್ ಏನಿದೆ ಉದ್ದ ಪ್ಲಸ್ ಅಗಲ ಇದೆ. ಉದ್ದ ಅಂದರೆ ಇಲ್ಲೇನು ಕೊಟ್ಟಿದ್ದಾನೆ ಎಕ್ಸ್ ಪ್ಲಸ್ 1 ಪ್ಲಸ್ ಎಕ್ಸ್ ಮೈನಸ್ 1 ಅಗಲ. ಸೊ ಇಲ್ಲಿ ನೀವು ನೋಡ್ಬೋದು ಎರಡು ಬ್ರಾಕೆಟ್, ಇಲ್ಲೊಂದು ಎಕ್ಸ್ ಐತಿ ಇಲ್ಲೊಂದು ಎಕ್ಸ್ ಐತಿ. 2 ಎಕ್ಸ್ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಸೊ 2 4 ಎಕ್ಸು, ಈ ಕಡೆ ಏನಿದೆ 24. ಸೊ ಎಕ್ಸ್ ಬೆಲೆ ಬೇಕು 24 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು ಎಕ್ಸ್.
4 ಒಂದಲೇ 4, 4 6ಲೇ 24. ಸೊ ಎಕ್ಸ್ ಬೆಲೆ ಏನು ಬಂತು? 6 ಬಂತು. ಇವಾಗ ಏನು ಬೇಕು? ಉದ್ದ ಬೇಕು. ಉದ್ದ ಅಂದರೆ ಏನು ಕೊಟ್ಟಾನ? ಎಕ್ಸ್ ಪ್ಲಸ್ 1 ಕೊಟ್ಟಾನ = ಎಕ್ಸ್ ಅಂದರೆ 6 + 1. ಸೊ ಆನ್ಸರ್ ಏನು ಬಂತು? 7 ಸೆಂಟಿಮೀಟರ್ ಐತಲ್ಲ, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 84ನೇ ಪ್ರಶ್ನೆ. ಒಂದು ಕೋನದ ಅಳತೆಯು ಅದರ ಪೂರಕ ಕೋನದ ಅರ್ಧದಷ್ಟಿದೆ. ಒಂದು ಕೋನ ಗೊತ್ತಿಲ್ಲ ಎಕ್ಸ್ ಅನ್ಕೋರಿ, ಪೂರಕ ಕೋನ ಅಂದರೆ 90 ಡಿಗ್ರಿಗೆ 2 ಸಮ ಇರ್ತವೆ. ಒಂದು ಕೋನದ ಅಳತೆಯು ಅದರ ಪೂರಕ ಕೋನದ ಅರ್ಧ, ಇದು ಅರ್ಧ ಅಂದರೆ ಇದಕ್ಕಿಂತ ಹೆಚ್ಚು ಅಂದರೆ ಯಾವುದಾಗುತ್ತೆ? 2x ಅಂದರೆ 2x ಅರ್ಧ ಏನು? ಎಕ್ಸ್. 2 ಸೇರಿದಾಗ ಏನಾಗುತ್ತೆ? ಪೂರಕ ಕೋನ. ಸೊ 3x = 90 ಡಿಗ್ರಿ. ನೆಕ್ಸ್ಟ್ ಎಕ್ಸ್ = 90 ಡಿಗ್ರಿ ಮೈನಸ್ 3 ಆಗುತ್ತೆ. 3 ಒಂದಲೇ 3 ಮೂರಲೇ, ನೆಕ್ಸ್ಟ್ 0ಕ್ಕೆ 0. ಸೊ ಎಕ್ಸ್ = ಏನು ಬಂತಪ್ಪಿ? 30 ಡಿಗ್ರಿ ಬಂತು. ಸೊ ಇಲ್ಲಿ ನೋಡಿ 30 ಡಿಗ್ರಿ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 85ನೇ ಪ್ರಶ್ನೆಗೆ ಹೋಗೋಣ. 85ನೇ ಪ್ರಶ್ನೆ ನೋಡಿ. ಬಹುಭುಜಾಕೃತಿಯ ಒಂದು ಶೃಂಗದಿಂದ ಸಾಧ್ಯ ಇರುವ ಎಲ್ಲ ಕರ್ಣಗಳನ್ನು ಎಳೆದಾಗ ತ್ರಿಭುಜಗಳ ಸಂಖ್ಯೆಯನ್ನು ಕೊಟ್ಟಿದ್ದಾನೆ, ಬಾಹುಗಳ ಸಂಖ್ಯೆ ಕೇಳಿದಾನೆ. ವೆರಿ ಸಿಂಪಲ್. ಸೊ ಇಲ್ಲಿ ನಿಮ್ಮ ಸೂತ್ರ ಏನಾಗುತ್ತಪ್ಪಿ? n-2 = ಏನಾಗತ್ತೆ? ತ್ರಿಭುಜಗಳ ಸಂಖ್ಯೆ ಎಷ್ಟು? 18. ಸೊ n = ಏನಾಗುತ್ತೆ? 18 -2 ಈ ಕಡೆ ಬಂದರೆ +2. ಸೊ n = ಏನಾಗುತ್ತೆ? 20. ಇಲ್ಲಿ ಸಿ ಏನಾಗುತ್ತೆ? ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 86ನೇ ಪ್ರಶ್ನೆ ನೋಡ್ರಿ. 3 ಅಂಕಿಯ ಸಂಖ್ಯೆ 3y1 ಅಂತೆ 9ರಿಂದ ಪೂರ್ಣವಾಗಿ ಭಾಗಿಸಲ್ಪಟ್ಟಾರೆ. ಅಂದರೆ y ಜಾಗ ಒಳಗೆ ಫಸ್ಟ್ ಏನು ಮಾಡೋಣ? 5 ಹಾಕಿ ನೋಡೋಣ. ಸೊ 3, 5, 1 ಹೆಂಗೆ ಬರೀತೀವಿ? ಭಾಜ್ಯದ ನಿಯಮ 3 + 5 + 1. ಸೊ ಕೌಂಟ್ ಮಾಡಿರಿ. 3 + 5 8, 8 + 1 9, 9. ಸೊ 9 9ರಿಂದ ಭಾಗ ಹೋಗುತ್ತೆ ಅಂದ್ರೆ y ನ ಬೆಲೆ ಎಷ್ಟಿಲ್ಲ? 5 ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಅದೇ ರೀತಿ 87ನೇ ಹೇಳಿಕೆಗೆ ಹೋಗೋಣ. ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರ ಕ್ರಿಯೆಯಲ್ಲಿ ಆವೃತವಾಗಿಲ್ಲ. ಇದು ತಪ್ಪು, ಆವೃತವಾಗಿದೆ. ನೆಕ್ಸ್ಟ್ ಪೂರ್ಣಾಂಕಗಳು ಭಾಗಾಕಾರ ಕ್ರಿಯೆಯಲ್ಲಿ ಆವೃತವಾಗಿದೆ. ಇದು ಕೂಡ ತಪ್ಪು, ಆವೃತವಾಗಿಲ್ಲ, ಇಲ್ಲ ಅಂತ ಬರಬೇಕಾಗಿತ್ತಿಲ್ಲಿ. ಸೊ ಇಲ್ಲಿ ಏನಾಗುತ್ತೆ? ಎ ಮತ್ತು ಬಿ ಎರಡೂ ಕೂಡ ತಪ್ಪು. ನೆಕ್ಸ್ಟ್ 88ನೇ ಪ್ರಶ್ನೆ ನೋಡೋಣ. 88ನೇ ಪ್ರಶ್ನೆ ನೋಡ್ರಿ, ಸಿಂಪಲ್ ಇದೆ. ಚಿತ್ರವನ್ನು ಗಮನಿಸಿರಿ. ಈ ಚಿತ್ರ ನೋಡ್ರಿ. b + f = c + e. ಸ್ವಲ್ಪ ಚಿತ್ರವನ್ನು ಝೂಮ್ ಮಾಡೋಣ. ಇಲ್ಲಿ b + f = c + e. ಓ ಎಸ್, ಸರಿಯಾಗಿದೆ. ನೆಕ್ಸ್ಟ್ f + b + d b d f. ಓ ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ? ಕೋನ ಉಂಟಾಗಿರುತ್ತೆ. ಸರಳ ರೇಖೆ ಮೇಲೆ ಇರೋದ್ರಿಂದ 180 ಡಿಗ್ರಿ. ಇದು ಕೂಡ ಸರಿಯಾಗಿದೆ. ನೆಕ್ಸ್ಟ್ a + b = d + e. a + b = d + e. ಎಸ್, ಇವೆರಡು ಕೂಡ ಸಮ. ಇಲ್ಲೇನದಾವು? 3 ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ತೀವಿ. ಸೊ ಇಲ್ಲೇ ಡಿ ಆನ್ಸರ್. 3 ಹೇಳಿಕೆ ಕೂಡ ಏನದಾವು? ಸಮದ. ನೆಕ್ಸ್ಟ್ ಶಾಲೆಯೊಂದರಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳು ಪರಿಹಾರ ನಿಧಿಗೆ ಒಟ್ಟಾರೆ 10,701 ರೂಪಾಯಿಗಳನ್ನು ಕೊಡಲಿ. ಪ್ರತಿ ವಿದ್ಯಾರ್ಥಿಯು ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯಷ್ಟೇ ಹಣ ಕೊಟ್ಟರಂತೆ. ಅಂದರೆ ಇಲ್ಲಿ ಆಪ್ಷನ್ಗಳ ಮುಖಾಂತರ ನಾವು ಹೋದೆವಪ್ಪ ಅಂತಂದ್ರೆ ಈ 4 ಆಪ್ಷನಲ್ಲಿ ಯಾವ ಸಂಖ್ಯೆಯನ್ನು 2 ಬಾರಿ ಗುಣಿಸಿದರೆ 10,701 ಬರುತ್ತಲ್ಲ, ಅದೇ ಆನ್ಸರ್. ಸೊ ನೀವೇನು ಮಾಡಬೇಕು? 101 × 101 ಮಾಡಬೇಕು. ಸೊ ಆವಾಗ ನಿಮಗೆ ಏನು ಸಿಗುತ್ತಾ? 10,701 ಸಿಗುತ್ತಾ. ಅದೇನಾಗಿರ್ತೈತಿ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ 90ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಇಲ್ಲಿ ಕೆಳಗಿನ ಸಂಖ್ಯೆ ಕೊಟ್ಟಿದ್ದಾನೆ 3, 6, 9. ಇವುಗಳಿಂದ ಪೂರ್ಣವಾಗಿ ಭಾಗ ಹೋಗುವ ಸಂಖ್ಯೆ. ಇಲ್ಲಿ ಬಾಧ್ಯತಾ ನಿಯಮವನ್ನು ಫಾಲೋ ಮಾಡಬೇಕು. ಈಗ 162 ಹೆಂಗೆ ಬರಿತೀವಪ್ಪ? 1 + 6 + 2 = ಎಷ್ಟಾಗುತ್ತೆ? 9. ಸೊ 9 9ರ ಮಗ್ಗಿಲೆ ಭಾಗ ಹೋಗುತ್ತಾ? ನೆಕ್ಸ್ಟು 3ರ ಮಗ್ಗಿಲೆ ಹೋಗುತ್ತಾ? ಉಳಿದಿದ್ದು ಯಾವುದು? 6. ಅದನ್ನೊಂದು ಟ್ರೈ ಮಾಡಿಬಿಡೋಣ. 162 / 6 ತಗೋರಿ. 6 1 6, 6 2 12 ಆಯಿತು. ಎಷ್ಟು ಉಳಿತು? 4 ಉಳಿತು. 42 ಆಯಿತು. 6 7 42. ಇದು ಕೂಡ ಸಂಪೂರ್ಣವಾಗಿ ಭಾಗ ಹೋಯಿತು. ಅಂದರೆ ಇಲ್ಲಿ 162 ಏನು
ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ತೀವಿ.